ಮಧುಗಿರಿಯ ಪುರವಾರ ಹೋಬಳಿಯ ತಾಳ್ಕೆರೆ ಗ್ರಾಮದಲ್ಲಿ ಪುರಾತನ ಪ್ರಸಿದ್ಧ ಬಾಬಯ್ಯನ ಹಬ್ಬವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಸಾವಿರದ 400 ವರ್ಷಗಳ ಹಿಂದೆ ನಡೆದಿದ್ದ ಯುದ್ಧವನ್ನು ಸ್ಮರಿಸುತ್ತಾ ಈ ಹಬ್ಬವನ್ನು ಅನಾದಿ ಕಾಲದಿಂದಲೂ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾರೆ ಸೇರಿ ಭಾವೈಕ್ಯತೆ ಮೆರೆದು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದೇವೆ ಅಂತ ಊರಿನ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗುರುಪ್ರಸಾದ್ ಅಂತ, ತಾಳ್ಕೆರೆ ಗ್ರಾಮ, ಕೋಡ್ಲಾಪುರ ಪಂಚಾಯಿತಿ, ಪುರವಾರ ಹೋಬಳಿ, ಮಧುಗಿರಿ ತಾಲೂಕು. ಏನಂದರೆ ವಿಶೇಷತೆ ಏನಂದರೆ ತಾಳ್ಕೆರೆಯಲ್ಲಿ ಒಂದು ಬಾಬಯ್ಯ ಹಬ್ಬ ಅಂತ ಆಚರಿಸ್ತಾ ಇದ್ದಾರೆ. ಮೊಹರಂ ಅಂತ ಇದನ್ನು ಹೇಳ್ತಾರೆ, ನಾವು ಬಾಬಾಯ್ ಅಂತ ಕರಿತೀವಿ. ಅದ್ರ ಸಲುವಾಗಿ ನಮ್ಮ ರೈತರನ್ನ ಏನು ವಿಶೇಷತೆ ಅಂತ ಕೇಳೋಣ ಬನ್ನಿ ಸರ್. ಇವತ್ತು ಈ ದಿನ ಇಲ್ಲಿ ಇಷ್ಟು ಅದ್ಧೂರಿಯಾಗಿ ಬೆಂಕಿ ಕುಂಡ ಎಲ್ಲ ಹಾಕಿ ಹಿಂದೂ ಮುಸ್ಲಿಂ ಎಲ್ಲ ಸಮ್ಮತದಿಂದ ಇಷ್ಟು ಒಳ್ಳೆ ಹಬ್ಬ ಮಾಡ್ತಿದ್ದೀರಾ. ಇದ್ರ ವಿಶೇಷತೆ ಏನು ಅಂತ ಒಂಚೂರು ತಿಳಿಸ್ಕೊಡಿ. ಇದು ಮೊಹರಂ ಅಂತ ಕನ್ನಡದಲ್ಲಿ ಬಾಬಾಯನ ಹಬ್ಬ ಮಾಡ್ತಾರೆ. ಇನ್ನು ತೆಲುಗುಗಳಿಗೆ ಪೀರ್ ಹಬ್ಬ ಅಂತ, ಪೀರ್ ಪಂಡಗ ಅಂತ ಹೇಳ್ತಾರೆ. ಇದಕ್ಕೆ ಜಾತಿ ಜನಾಂಗ ಏನೂ ಇಲ್ಲ, ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಒಂದು ಭಾವೈಕ್ಯತೆಗೆ ಪ್ರೀತಿಗೋಸ್ಕರ ಎಲ್ಲ ಆಚರಿಸ್ತಾ ಇದ್ವಿ. ಈ ಮೊಹರಮ್ಮು 1440 ವರ್ಷಗಳ ಹಿಂದೆ ಈ ಮೊಹರಂ ಹಬ್ಬ ಆಚರಿಸ್ಬೇಕಂತ ಒಬ್ಬ ಈರಾನೊಳಗೆ ಸ್ಟಾರ್ಟ್ ಆಯಿತು. ಈ ಮೊಹರಂ ಹಬ್ಬ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳು ಇವರು. ಈ ದೇವರು ಹಸೇನ್ ಹುಸೇನ್ ಅಂತ ಅವ್ರ ಹೆಸರು, ಮೊಹಮ್ಮದ್ ಪೈಗಂಬರ್ ಅವರ ಮಕ್ಕಳು. ಇವ್ರಿಗೆ ಯುದ್ಧಕ್ಕೆ ಹೋಗೋದಂದರೆ ಯಹೂದಿ ಅಂತ ಒಂದು ಜನಾಂಗ ಇತ್ತು. ಅವ್ರಿಗೂ ಇವ್ರಿಗೆ ಬಿಟ್ಟು. ಆದರೆ ಬರೀ ಇವರು 72 ಜನ, 1000 ಜನ ಯಹೂದಿಗಳು. ಆ ಕರ್ಬಲ ಅಂತ ಮರುಭೂಮಿ ಐತಲ್ಲ, ಅಲ್ಲೇ ಇವ್ರಿಗೆಲ್ಲರಿಗೂ ಯಹೂದಿಯರು ಹೊಡೆದ್ಬಿಟ್ರು. ಆದರೆ ಇವರಿಬ್ಬರೇ ಇದ್ದರು. ಸುಮಾರು ಇವರು 72 ಜನ ಇಬ್ಬರೇ ಹೋರಾಡಿದ್ರು ಯುದ್ಧದಲ್ಲಿ. ಈ ಹಸೇನ್ ಅಂತ ಒಬ್ಬರು ಅವ್ರಿಗೆ ವಿಷಾಕ್ ಸಾಯಿಸಿದ್ರು, ಇವ್ರಿಗೆ ಕೊಲೆ ಮಾಡಿದ್ರು. ಆವತ್ತಿನಿಂದ ನಾವು ಹಿಂದೂ ಮುಸ್ಲಿಂ ಅಂತ ಭೇದ ಬಿಟ್ಟು ಎಲ್ಲರೂ ಒಂದಾಗಿ ಈ ಹಬ್ಬ ಆಚರಿಸ್ತಾ ಇದ್ದೀವಿ. ಊರಿಗೆ ಒಂದು ಸಂತೋಷ, ಊರಾಗೆಲ್ಲ ಪ್ರೀತಿ ಸ್ವಾದಿಂದ ಇದಕ್ಕೆ ಇದು ಅಂತ ಹಬ್ಬ ಆಚರಿಸ್ತಾ, ಹಳ್ಳಿ ಒಳಗೂ ಎಲ್ಲ ಆಚರಿಸ್ತಾ. ನೀನು ಪಟ್ಟ ಕಟ್ಕೊಳ್ಬೇಕಂತ ನೀನು, ನಾನು ಪಟ್ಟ ಕಟ್ಕೊಳ್ಬೇಕಂತ ನಾನು, ಆ ಉದ್ದೇಶಕ್ಕೆ ಯುದ್ಧ ಸ್ಟಾರ್ಟ್ ಆಗಿದ್ದು, ಯಾವ ಉದ್ದೇಶಕ್ಕೂ ಅಲ್ಲ. ತುಂಬ ಅದ್ಭುತವಾಗಿ ವಿಚಾರ ತಿಳಿಸಿದ್ದೀರಿ. ತಮ್ಮ ಹೆಸರು? ಮೊಹಮ್ಮದ್ ಅಜೀಮ್ ಅಂತ. ಇಲ್ಲಿ ಏನಾಗಿದ್ದೀರಿ? ಇಲ್ಲಿ ಪೂಜಾರಾಗಿದ್ದು. ಅಲ್ಲಿರಪ್ಪ ಪೂಜಾರಪ್ಪ ಅಂತ ಎಲ್ಲ ತಕ್ಕಬೇಕು. ಸದ್ಮಾಮ ಎತ್ತ ಹೋಗಲ್ಲ, ಬಾಬಾ ಹೇಳು ಎಲ್ಲ ತಗೋಬೇಕು. ಏನಿಲ್ಲ ಮಾತಾಡೋದೆಲ್ಲ ಮಾಮ ಯಾವ್ದೋ ದಕ್ಷಿಣ ಕೊಡಕ್ಕೆ ಹೋಗದೆ 1000 ಅಂತ ಅದಕ್ಕೆ ಹೇಳಿದೆ. ನನ್ನ ಹೆಸರು ರಾಮಚಂದ್ರಯ್ಯ, ತಾಳ್ಕೆರೆ ಗ್ರಾಮ, ಪುರವಾರ ಹೋಬಳಿ, ಮಧುಗಿರಿ ತಾಲೂಕು. ಹಿಂದೆ ಸುಮಾರು ಶತಮಾನಗಳ ಕಾಲದಲ್ಲಿ ಹಿಂದೂ ಮುಸ್ಲಿಮರ ಇದು ಒಂದು ಮಹಾಸಂಗಮ ಅಂತಲೂ ಕರೀತಾರೆ ಇದನ್ನು. ಹಿಂದೆ ಮುಸ್ಲಿಮರನ್ನು ಈ ಥರ ವೇಷಧಾರಿಗಳಾಗಿ ಹೋಗಿ ನಮ್ಮ ಶತ್ರುಗಳನ್ನು ಕೊಂದಂತಹ ಒಂದು ವಿಚಾರವಾಗಿ ಅವತ್ತಿಂದ ನಡ್ತಾ ಬಂದಿರತಕ್ಕಂಥ ಒಂದು ಪದ್ಧತಿ ಇವತ್ತು ವಾಡಿಕೆಯಲ್ಲಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ತಾಳ್ಕೆರೆ ಗ್ರಾಮದಲ್ಲಿ ನಾವು ಈ ಬಾಬಯ್ಯನ ಇಟ್ಟು ಈ ವಿವಿಧ ಸಾಂಸ್ಕೃತಿಕ ಚಟುವಟಿಕೆ, ಒಂದು ಹಿಂದೂ ಮತ್ತು ಮುಸ್ಲಿಮರ ಸಂಗಮ ಅಂತಲೂ ಇದನ್ನು ನಾವು ಆಚರಿಸಿದ್ರೆ ತಪ್ಪೇನಿಲ್ಲ ಅಂತಕ್ಕಂಥದ್ದು ಎಲ್ಲರ ಒಂದು ಆಶಯ. ಕಾರ್ಯಕ್ರಮದ ನೇತೃತ್ವವನ್ನು ಗ್ರಾಮದ ಮುಖಂಡರಾದ ಸಿದ್ದಲಿಂಗಪ್ಪ, ಸಂಜೀವರಾಯಪ್ಪ,
ನಾಗೇಶಣ್ಣ, ಜಯರಾಮಣ್ಣ, ಪುಟ್ಟಶಾಮಪ್ಪ, ವೆಂಕಟೇಶಪ್ಪ, ನಾರಾಯಣಪ್ಪ, ನವೀನ್ ಕುಮಾರ್, ಸಿದ್ದಗಂಗಪ್ಪ, ಹನುಮಂತರಾಯಪ್ಪ, ಗುಂಡಣ್ಣ, ರಾಮಲಿಂಗಪ್ಪ ಹಾಗೂ ಅನೇಕರು ವಹಿಸಿದ್ರು. ಕರುನಾಡ ನ್ಯೂಸ್ ನಿಮಗಾಗಿ, ನಿಮ್ಮ ಸೇವೆಗಾಗಿ.